ಎಲ್ಲರಿಗೆ ನಮಸ್ಕಾರ. ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್, ಥ್ಯಾಂಕ್ ಯು ನನ್ನ ಇನ್ವಿಟೇಷನಿಂದ ಆಕ್ಸೆಪ್ಟ್ ಮಾಡಿ ಬಂದಿದ್ದಕ್ಕೋಸ್ಕರ. ನನ್ನ ಹೆಸರು ಡಾಕ್ಟರ್ ಸಫಿಯಾ ಪರ್ವೀನ್ ಅಂತ ಹೇಳಿ. ಐ ಆಮ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದು ಬಳ್ಳಾರಿಯಲ್ಲಿ. ಇಲ್ಲೇ ಓದಿದ್ದು, ಇಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು. ಆ್ಯಂಡ್ ಐ ಆಮ್ ವರ್ಕಿಂಗ್ ಇನ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಸಿನ್ಸ್ 2011. ಸರ್, ಬಂದಿದ್ದು ಏನಂತ ಹೇಳಿದರೆ, Central University's entrance test, CUET, which helps the students apply for 57 central universities all over India. ಈ ಯೂನಿವರ್ಸಿಟೀಸಿಂದ PG ಅಡ್ಮಿಷನ್ ನೋಟಿಫಿಕೇಶನ್ ಬಂದಿದೆ. 14th ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ. 14th ಜಾನ್ವರಿವರೆಗೆ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಇವಾಗ ಈ ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದು ಉದ್ದೇಶ ಒಂದೇ ಒಂದು, ಈ ರೀಜನ್ ಮಕ್ಕಳಿಗೆ, ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಮಕ್ಕಳಿಗೆ ಇದರದ್ದು ಮಾಹಿತಿ ಬರೋದು ಬಹಳ ಕಡಿಮೆ. ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಹೇಳಿದ ಮೇಲೆ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾಯಿಂದ ಬರ್ತಾರೆ. ಮೆಜಾರಿಟಿ ನಮ್ಮ ಸ್ಟೂಡೆಂಟ್ಸ್ ಇರೋರು UPಯಿಂದ ಬರ್ತಾರೆ, ಮಧ್ಯಪ್ರದೇಶದಿಂದ ಬರ್ತಾರೆ, ಬಿಹಾರಿಂದ ಬರ್ತಾರೆ, ಕೇರಳದಿಂದ ಅಂತೂ ಬರ್ತಾರೆ, ತಮಿಳ್ನಾಡು. ಬಟ್ ಕರ್ನಾಟಕದಿಂದ ಬರೋರು ಭಾಳ ಕಡಿಮೆ. 2009 ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಎಸ್ಟಾಬ್ಲಿಷ್ ಆಗಿತ್ತು ಥ್ರೂ ದಿ ಪಾರ್ಲಿಮೆಂಟ್ ಆ್ಯಕ್ಟ್ ಆಫ್ ಇಂಡಿಯಾ. ಆವಾಗ 16 ಸೆಂಟ್ರಲ್ ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ ಆಗಿತ್ತು. ಅದರಲ್ಲಿ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಒಂದು. ಎಂಟೈರ್ ಕರ್ನಾಟಕ ಸ್ಟೇಟಲ್ಲಿ ಇದು ಒಂದೇ ಯೂನಿವರ್ಸಿಟಿ ಇರೋದು, ರೈಟ್? ಇದು ಒಂದು ಅಟಾನಮಸ್ ಯೂನಿವರ್ಸಿಟಿ. ನಮಗೆ ಯಾವ ಕಾಲೇಜಸ್ ಅಫಿಲಿಯೇಷನ್ ಇಲ್ಲ, ಅಂದರೆ ನಮ್ಮ ಕೋರ್ಸಸ್ ಏನೇನೋ ಇದ್ದಾವೆ ಎಲ್ಲ ಒಂದೇ ಕ್ಯಾಂಪಸಲ್ಲಿ ಇರೋದು. ಆ್ಯಂಡ್ ಅದು ಬಂದು ಗುಲ್ಬರ್ಗಾದಲ್ಲಿ ಕಡಗಂಚಿ ಅಂತ ಹೇಳಿ ಒಂದು ಊರ ಪಕ್ಕಕ್ಕೆ ಇದೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಫ್ಯಾಕಲ್ಟೀಸ್ ಇರೋರು ಫ್ರಮ್ ಆಲ್ ಓವರ್ ಇಂಡಿಯಾ. ವಿ ಹ್ಯಾವ್ ಫ್ಯಾಕಲ್ಟಿ ಫ್ರಮ್ UP, ಡೆಲ್ಲಿ, ಮಧ್ಯಪ್ರದೇಶ್, ಕರ್ನಾಟಕ, ತಮಿಳ್ನಾಡು, ಕೇರಳ, ಎಲ್ಲ ಕಡೆ ಫ್ಯಾಕಲ್ಟೀಸಿಂದ ಅಪಾಯಿಂಟ್ ಆಗಿದ್ದಾರೆ ಫಾರ್ ಡಿಫ್ರೆಂಟ್ ಕೋರ್ಸಸ್. ಪ್ಲಸ್ ವಿ ಹ್ಯಾವ್ ಇಂಜಿನಿಯರಿಂಗ್ ಕೋರ್ಸಸ್, ವಿ ಹ್ಯಾವ್ ಲಿಟ್ರರಿ ಕೋರ್ಸಸ್, ಲ್ಯಾಂಗ್ವೇಜಸ್ ಇದ್ದಾವೆ, ಮ್ಯಾನೇಜ್ಮೆಂಟ್ ಇದೆ, MBA ಟೂರಿಸಮ್ ಇದೆ, ಎಕನಾಮಿಕ್ಸ್, ಜಾಗ್ರಫಿ, ಜಿಯಾಲಜಿ. ನಿಮಗೆ ಕಂಪ್ಲೀಟ್ ಪ್ರೆಸ್ ನೋಟಲ್ಲಿ ಕಂಪ್ಲೀಟ್ ಸೆಟ್ ಇದೆ. ಆ್ಯಂಡ್ ಈ ವರ್ಷದಿಂದ, ಈ ಅಕಾಡೆಮಿಕ್ ಇಯರ್ 2026-27ಇಂದ 6 more ನ್ಯೂ ಕೋರ್ಸಸ್ ಅದು ಕೂಡ ಆ್ಯಡ್ ಆಗಿದೆ. ನಿಮ್ಮಲ್ಲಿ ಇದು ನೋಡಿದರೆ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಬಾಟನಿ, ಝುವಾಲಜಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡಾಟಾ ಅನಾಲಿಟಿಕ್ಸ್ ಇದೆ, ದೆನ್ MSc ಇನ್ ಜೆನೆಟಿಕ್ಸ್ ಆ್ಯಂಡ್ ಜಿಯೋನಮಿಕ್ಸ್ ಇದೆ, ಆ್ಯಂಡ್ MTech ಇನ್ AI ಆ್ಯಂಡ್ ML ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗಲ್ಲಿ. ಈ ವರ್ಷದಿಂದ ಈ ಕೋರ್ಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ 175 ಪರ್ಮನೆಂಟ್ ಸ್ಟಾಫ್ ಮೆಂಬರ್ಸ್ ಇದ್ದಾವೆ, ಪ್ಲಸ್ ಅರೌಂಡ್ 50 ಮೆಂಬರ್ಸ್ ಕಾಂಟ್ರಾಕ್ಚುಯಲ್ ಫ್ಯಾಕಲ್ಟೀಸ್ ಇದೆ, ಆ್ಯಂಡ್ ಪ್ಲಸ್ ಅನದರ್ 75 ಫ್ಯಾಕಲ್ಟೀಸ್ಗೋಸ್ಕರ ನೋಟಿಫಿಕೇಷನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ನಾನು ಹೇಳೋದು ಒಂದೇನೆಂದರೆ, ಫ್ಯಾಕಲ್ಟೀಸ್ ಆರ್ ಹೈಲಿ ಕ್ವಾಲಿಫೈಡ್, ಕ್ಯಾಂಪಸ್ ಭಾಳ ಚೆನ್ನಾಗಿದೆ, 100% ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಸ್ಟೂಡೆಂಟ್ಸಿಗೆ. ಯಾರನ್ನ ಬಂದು ಅಲ್ಲಿ ಹಾಸ್ಟೆಲಲ್ಲಿ ಇರ್ಬೋದು. ವಿತ್ ಲೈಬ್ರರಿ, ನಮ್ಗೆ ಒನ್ ಆಫ್ ದಿ ಬೆಸ್ಟ್ ಲೈಬ್ರರಿ ಇನ್ ದಿ ಎಂಟೈರ್ ಸ್ಟೇಟ್. ಪ್ಲಸ್ ರಿಸೋರ್ಸಸ್, ಬಹಳಷ್ಟು ರಿಸೋರ್ಸಸ್ಸಿಂದ ನಮಗೆ ಏನಂತಾರೆ, ವಿತ್ ಲೈಸೆನ್ಸ್ಡ್ ರಿಸೋರ್ಸಸ್ ಇದ್ದಾವೆ. ಸ್ಟೂಡೆಂಟ್ಸ್ಗೆ ಎಲ್ಲ ಕಡೆಯಿಂದ ಯಾವ ಫೆಸಿಲಿಟೀಸ್ ಕಡಿಮೆ ಏನೂ ಇಲ್ಲ ನಮ್ಮ ಕ್ಯಾಂಪಸಲ್ಲಿ. ಬಟ್ ಪ್ರಾಬ್ಲಮ್ ಏನಂದರೆ, ನಮ್ಮ ಮಕ್ಕಳಿಗೆ ಸೆಂಟ್ರಲ್ ಯೂನಿವರ್ಸಿಟಿ ಒಂದು ಇದೆ ಅಂತ ಹೇಳಿ ಮಾಹಿತಿನೇ ಇದೆ. ಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಸ್ಟೂಡೆಂಟ್ಸ್ ಈ ಕಡೆ ಸ್ಪೆಷಲಿ ನಮಗೆ ಮಕ್ಕಳಿಗೆ ಗೊತ್ತನೇ ಆಗಂಗಿಲ್ಲ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಅಂತ ಹೇಳಿ. ನಾವು PGCET ಬರಿತೀವಿ, ನೀಟ್ ಬರಿತೀವಿ, ಬಟ್ ಈ ಎಕ್ಸಾಮ್ಸಿಂದ ನಮಗೆ ಯಾವ ಅಡ್ಮಿಷನ್ ಪ್ರಾಸೆಸ್ ಇಲ್ಲ. ನಾವು ನಮ್ಮ ಅಡ್ಮಿಷನ್ಸ್ ಆಗೋದು ಸೆಂಟ್ರಲ್ ಯೂನಿವರ್ಸಿಟೀಸ್ ಎಂಟ್ರೆನ್ಸ್ ಟೆಸ್ಟ್ ಮಾತ್ರ, CUT ಮಾತ್ರ. ಇವಾಗ ನೋಟಿಫಿಕೇಷನ್ ಆಗಿದ್ದು PG ಕೋರ್ಸಸ್ಗೆ, ಎಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ. ವಿತಿನ್ ಅನದರ್ ಶಾರ್ಟ್ ಡ್ಯೂರೇಷನ್ ಟೈಮ್ UG ಕೋರ್ಸಸ್ಗೆ ಸಪ್ರೇಟ್ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗೋದು ಕಂಡಕ್ಟ್ ಮಾಡೋದು NTA ಇಂದ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ. ಎಲ್ಲ ನೀಟ್ ಎಕ್ಸಾಮ್ಸ್ ಅವ್ರು ಕಂಡಕ್ಟ್ ಮಾಡೋದು, ನಮ್ಮ CUT ಕೂಡ ಇದೇ ಏಜೆನ್ಸಿ ಕಂಡಕ್ಟ್ ಮಾಡೋದು. ಸರ್, ಇವಾಗ ನಾವು ಹೇಳೋದು ಒಂದು ಏನಂದರೆ, ಈ ನಾರ್ಮಲಿ ಮಕ್ಕಳಿಗೆ ಈ ಕಡೆ ರೀಜನಿಂದ 6th ಸೆಮಿಸ್ಟರ್ ಆದಮೇಲೆ PG ಏನು ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಬರುತ್ತೆ. ಆದರೆ 5th ಸೆಮಿಸ್ಟರ್ ಸ್ಟೂಡೆಂಟ್ಸ್, 6th ಸೆಮಿಸ್ಟರ್ ಸ್ಟೂಡೆಂಟ್ಸ್, ಈ ಲಾಸ್ಟ್ ಇಯರಲ್ಲಿ ಯಾರ್ಯಾರಿದ್ದಾರೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಇವಾಗ 5th ಸೆಮಿಸ್ಟರ್, ಇವಾಗ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ, ಇದು ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಇರಲಿ, ರಾಯಚೂರು ಯೂನಿವರ್ಸಿಟಿ ಇರಲಿ, 5th ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ ರೈಟ್ ನೌ. ಈ ಮಕ್ಕಳು 6th ಸೆಮಿಸ್ಟರ್ ಸ್ಟಾರ್ಟ್ ಆಗಿ ಅವರ ಎಕ್ಸಾಮ್ಸ್ ಮುಗಿಯೋಷ್ಟಿಗೆ ಜೂನ್ ಜುಲೈ ಆಗುತ್ತೆ. ನಮ್ಮದು ಇದು ಎಂಟ್ರೆನ್ಸ್ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಆಗೋದು ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗುತ್ತೆ.
ಸೊ ಆ ಟೈಮ್ವರೆಗೆ ಇವ್ರದ್ದು 6th ಸೆಮಿಸ್ಟರ್ ಎಕ್ಸಾಮ್ಸ್ ಕೂಡ ಆಗೋಗ್ಬಿಡುತ್ತೆ, ರಿಸಲ್ಟ್ಸ್ ಕೂಡ ಅನೌನ್ಸ್ ಮೋಸ್ಟ್ಲಿ ಆಗೋಗ್ಬಿಡುತ್ತೆ. ಹಂಗಾಗಿ 5th ಸೆಮಿಸ್ಟರ್ ಆ್ಯಂಡ್ 6th ಸೆಮಿಸ್ಟರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾಗ ಅವ್ರಿಗೆ ಆಲ್ ಇಂಡಿಯಾ ಲೆವೆಲ್ ಎಕ್ಸ್ಪೋಜರ್ ಸಿಗುತ್ತೆ. ಏನಿದೆ, ಯಾವ ಕಾಂಪಿಟೇಷನ್ಸ್ ಇದ್ದಾವೆ, ಎಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಪ್ಲಸ್ ಪ್ಲೇಸ್ಮೆಂಟ್ ಫೆಸಿಲಿಟಿ ಸೆಂಟ್ರಲ್ ಯೂನಿವರ್ಸಿಟಿಲಿ ಭಾಳ ಚೆನ್ನಾಗಿದೆ. ನಾವು ವಿ ಆರ್ ಗೆಟಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಲಾಟ್ ಆಫ್ ಕಾರ್ಪೊರೇಟ್ ವರ್ಲ್ಡ್. ಗೌರ್ಮೆಂಟ್ ಕೋಟಾದಲ್ಲಿ ಇದ್ದಾವೆ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ಲೇಸ್ಮೆಂಟ್ ಆಗ್ತಿದ್ದಾವೆ. ಸೊ ಹಂಗಾಗಿ ಪ್ಲೇಸ್ಮೆಂಟ್ಸ್ ಕಡೆಯಿಂದ, ನಾಲೆಜ್ ಕಡೆಯಿಂದ, ಕ್ವಾಲಿಫಿಕೇಷನ್ ಎಜುಕೇಷನ್ ಕಡೆಯಿಂದ ಬಹಳಷ್ಟು ಸಹಾಯ ನಮ್ಮ ಸ್ಟೂಡೆಂಟ್ಸ್ಗೆ ಆಗುತ್ತೆ ಸರ್. ಸ್ಪೆಷಲಿ ಈ ಬಳ್ಳಾರಿ ರೀಜನಿಂದ ನಮ್ಮ ಭಾಳ ಕಡಿಮೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಬರೋದು ನಮ್ಮ ಬಳ್ಳಾರಿಯಿಂದ. ಕೌಂಟಬಲ್, ನಾವು ಏನಂತಾರೆ ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ಸಲ್ಲಿ ಕೌಂಟ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ನಮಗೆ ಬರಲ್ಲ. ಬಟ್ ನಿಮ್ಮ ಪಬ್ಲಿಸಿಟಿಯಿಂದ ಈ ಕಡೆಯಿಂದ ನಮ್ಮ ಮಕ್ಕಳು ಬಂದರೆ ಬಹಳಷ್ಟು ಸಹಾಯ ಆಗುತ್ತೆ.